ತುಂಬ ಜನ ನಮಗೆ ಕೇಳ್ತಾರೆ, ನೀವು ಮನೇಲೇ ಇರಲ್ವಾ, ಯಾವಾಗಲೂ ಊರು ಸುತ್ತೀರಾ ಅಂತ. ಅಲ್ಲ, ವೀಕ್ ಡೇಸ್ ಫುಲ್ಲು ವೀಕೆಂಡ್ಗೋಸ್ಕರ ವೆಯ್ಟ್ ಮಾಡಿ, ವೀಕೆಂಡ್ ಬಂದಮೇಲೆ ಮನೇಲೇ ಇದ್ರೆ ಏನು ಯೂಸ್ ಅಲ್ವಾ, ಫುಲ್ ಲೇಸಿ ಆಗೋಗ್ತೀವಿ. ಅದರಲ್ಲೂ ಜರ್ಮನಿಲಿದ್ದು ವೀಕೆಂಡ್ ಹೊರಗೆ ಹೋಗಿಲ್ಲ ಅಂದರೆ ಇಲ್ಲಿದ್ದು ವೇಸ್ಟೇ. ಅದಕ್ಕೆ ಈ ವೀಕೆಂಡ್ ಒಂದು ಬ್ಯೂಟಿಫುಲ್ ಲೇಕ್ಗೆ ಸೈಕ್ಲಿಂಗ್ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಸೈಕಲ್ ಹೊಡೆಯೋಕ್ಕೆ ಸಖತ್ ಖುಷಿ ಆಗುತ್ತೆ. ಬಿಕಾಸ್ ಸೈಕಲ್ಗೆ ಅಂತಲೇ ಸೆಪ್ರೇಟ್ ಪಾತ್ ಇರುತ್ತೆ. ಸಿಟಿಲಿ ಇದ್ದು ಬೋರ್ ಆಗಿತ್ತು ಅಂತ ಸ್ವಲ್ಪ ಸಿಟಿ ಬಿಟ್ಟು ದೂರ ಹೋದರೆ ಕಂಪ್ಲೀಟ್ ವಿಲೇಜ್ ಫೀಲಿಂಗ್ ಬರುತ್ತೆ. ಸೊ ನಾವು ಫಸ್ಟ್ ಟೈಮ್ ಜರ್ಮನಿಲಿ ಭತ್ತದ ಮಷಿನ್ ನೋಡಿದ್ವಿ. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸ್ತು. ಹಾಗೆ ಹೋಗ್ತಾ ಬೇರೆ ಬೆಳೆನೂ ನೋಡಿಕೊಂಡು ಲೇಕ್ ಹತ್ರ ಕುತ್ಕೊಂಡು ತಿನ್ನೋಕ್ಕೆ ಸ್ವಲ್ಪ ಐಟಮ್ಸ್ ಕೂಡ ತೊಗೊಂಡ್ವಿ. ಫೈನಲಿ ಲೇಕ್ಗೆ ರೀಚ್ ಆಗಿದ ತಕ್ಷಣ ರೂಪೇಶ್ ಸ್ವಿಮ್ ಮಾಡೋಕ್ಕಂತ ಹೋದ. ಆಮೇಲೆ ಕೋಲ್ಡ್ ಇದೆ ಅಂತ ಅಲ್ಲೇ ಸ್ಟಾಪ್ ಆದ. ಸ್ವಲ್ಪ ಹೊತ್ತಾದಮೇಲೆ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡ್ದ. ಇವನೇ ದಡದಲ್ಲಿ ಒದ್ದಾಡ್ತಿದ್ದಾನೆ. ಅದರಲ್ಲಿ ನನಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ ಬ್ಯಾ ಅಂತ ಬೇರೆ ಕರೀತಾನೆ. ಫೈನಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದ. ನಾವು ತೊಗೊಂಡು ಹೋಗಿ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಗೌಡ್ರು ಅಂದರೆ ವಾರದಲ್ಲಿ ಒಂದಿನ ನಾನ್ ವೆಜ್ ಇಲ್ಲ ಅಂದರೆ ಹೇಗಾಗುತ್ತೆ ಹೇಳಿ. ಅದಕ್ಕೆ ಮನೆಗೆ ಬರ್ತಾ ಮಟನ್ ತೊಗೊಂಡು ಬಿರಿಯಾನಿ ಆ್ಯಂಡ್ ಚಾಪ್ಸ್ ಪ್ರಿಪೇರ್ ಮಾಡಿ ಆರಾಮಾಗಿ ತಿಂದ್ಬಿಟ್ಟು ಮಲ್ಕೊಂಡ್ವಿ.